ಇದು ಲಾಸ್ಟ್ ಇಯರ್ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಅವ್ರ ಸ್ಕೂಲಲ್ಲಿ ಮಾಡಿದ್ದು. ಸ್ಪೆಷಲ್ ಆಗಿರಲಿ ಅಂತ ಅವ್ರ ಮ್ಯಾಮು ಕೃಷ್ಣನ ದಶಾವತಾರನ ಎಲ್ಲ ಮಕ್ಕಳಿಗೂ ಹಾಕ್ಸಿದ್ರು. ಕೃಷ್ಣನ ದಶಾವತಾರದಲ್ಲಿ ದ್ಯುತಿ ಕಲ್ಕಿ ಪಾಠ ಮಾಡಿದ್ಲು. ಕಲ್ಕಿ ಪಾಠ ಆದಮೇಲೆ ರಾಧೆ ಗೆಟಪ್ ಹಾಕಿ ನಾನು ಫೋಟೋಸ್ ತೊಗೊಂಡಿದ್ದು. ಇದು ಲಾಸ್ಟ್ ಇಯರ್ ಮೆಮೊರಿ. ಇದು ಎಲ್ಲ ಮಕ್ಕಳು ಕೃಷ್ಣನ ದಶಾವತಾರದಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ತಾಯಿದ್ರು. ಅವ್ರ ಮ್ಯಾಮ್ ರಿಸ್ಕ್ ತಗೊಂಡು ತುಂಬಾ ಚೆನ್ನಾಗಿ ಮಾಡಿದರು. ಐಡಿಯಾ ತುಂಬಾ ಚೆನ್ನಾಗಿತ್ತು ಅವ್ರ ಮ್ಯಾಮ್ದು. ಅದಾದಮೇಲೆ ರಾಧೆ ಡ್ರೆಸ್ ಹಾಕ್ಕೊಂಡು ಒಂದು 2-4 ಫೋಟೋ ತಗೊಂಡು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಲಾಸ್ಟಿಗೆ ದಶಾವತಾರದೊಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ. ಗ್ರೂಪ್ ಫೋಟೋ ತಗೊಂಡು ಮನೆಗೆ ಬಂದ್ವಿ. ಚೆನ್ನಾಗಿತ್ತು ಲಾಸ್ಟ್ ಇಯರು. ಇದು ಈ ವರ್ಷದ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಅವ್ರ ಸ್ಕೂಲಲ್ಲಿ ಆಗಿದ್ದು. ತುಂಬ ಡಿಫ್ರೆಂಟಾಗಿ ಡೆಕೋರೇಟ್ ಮಾಡಿದರು. ತುಂಬಾ ಇಷ್ಟ ಆಯಿತು ನೋಡಿದ ತಕ್ಷಣ. ತುಂಬಾ ಚೆನ್ನಾಗೂ ಕಾಣಿಸ್ತಾ ಇತ್ತು. ಅದ್ರ ಜೊತೆ ಉಳಿದೊಂದು 4 ಫೋಟೋ ತೆಕ್ಕೊಳ್ಳೋಣ ಅಂತ ಅಲ್ಲಿ ನಿಲ್ಲಿಸ್ಕೊಂಡಿದ್ದೆ. ಆಲ್ರೆಡಿ ಅಮ್ಮ ಅಲ್ಲಿ ನೋಡ್ತಿದ್ದೆ ಬಿಚ್ಚು ಅಂತೆಲ್ಲ ಹೇಳ್ತಾಯಿದ್ರು. ಇರಲಿ ಅಂತ ಬಿಟ್ಟೆ. ನಾನು ಹೋಗೋ ಅಷ್ಟರಲ್ಲಿ ಮಕ್ಕಳದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮುಗ್ದೋಗಿತ್ತು. ಮೊದಲೇ ಹೋಗಿದ್ರೆ ಎಲ್ಲ ಮಕ್ಕಳದು ಡ್ಯಾನ್ಸ್ ವಿಡಿಯೋ ಮಾಡ್ಕೊಂಡು ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಲಾಸ್ಟಲ್ಲಿ ಇವಳೊಬ್ಬರದ್ದೇ ಡ್ಯಾನ್ಸ್ ಮಾಡಿಸಿ ವಿಡಿಯೋ ಹಾಕಿದ್ದೀನಿ ನೋಡಿ. ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು. ತುಂಬಾ ಮುದ್ದಾಗಿ ಕಾಣಿಸ್ತಾಯಿದ್ರು ಕೃಷ್ಣ ಮತ್ತು ರಾಧೆ ಗೆಟಪಲ್ಲಿ. ಅವ್ರ ಮ್ಯಾಮು ಒಂದು ಗ್ರೂಪ್ ಫೋಟೋ ತೊಗೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳು ಒಂದು ಕಡೆ ಕರೆದು ಕೂರಿಸ್ಕೋತಾ ಇದ್ದಾರೆ. ಎಲ್ಲ ಮಕ್ಕಳಿಗೂ ಹೇಳ್ತಾಯಿದ್ರು ಹಾಗೆ ಕೂರಿ ಹೀಗೆ ಕೂರಿ ಅಂತ ಹೇಳ್ತಾಯಿದ್ರು. ಒಬ್ಬೊಬ್ಬರು ಒಂದೊಂದು ಥರ ಕೂರ್ತಾಯಿದ್ರು. ಎಲ್ಲರೂ ಕರ್ಕೊಬಂದು ಕೂರಿಸೋದೆ ಅವ್ರ ಮ್ಯಾಮಿಗೆ ಕೆಲಸ ಆಗೋಯ್ತು. ಎಲ್ರಿಗೂ ಹೇಳ್ಕೊಡ್ತಾಯಿದ್ರು ಹೀಗೆ ಇಟ್ಕೊಳ್ಳಿ ಅಂತ. ಸೊ ಎಲ್ಲರೂ ಲಾಸ್ಟಿಗೂ ಒಂದು ಗ್ರೂಪ್ ಫೋಟೋ ತೊಗೊಂಡ್ರು. ಇದು ಡೆಕೋರೇಷನ್ ಚೆನ್ನಾಗಿದೆ ಅಂತ ಅವ್ರದ್ದೊಂದು ಫೋಟೋ ತಗೊಂಡಿದ್ದಷ್ಟೇ. ಲಾಸ್ಟಿಗೂ ಅವ್ರದ್ದೊಂದು ಗ್ರೂಪ್ ಫೋಟೋ ಆಯಿತು. ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಲಾಸ್ಟ್ಗೆ ಇವ್ರದ್ದೊಂದು ಡ್ಯಾನ್ಸ್ ವಿಡಿಯೋ ಹಾಕೋಣ ಅಂದ್ಕೊಂಡೆ, ಹಾಕೋಕ್ಕಾಗಲಿಲ್ಲ, ಸಾರಿ. ಇವ್ರದ್ದು ಲಾಸ್ಟ್ ಡೆಕೋರೇಷನ್ ಔಟ್ಲುಕ್ ಈ ಥರ ಇತ್ತು.